ತಂದಿಯಮ್ಮ ನಡಿ ಬೇಗ ಹೋಗಿ ಆ ಕೆಲಸ ಮುಗಿಸ್ಕೊಂಡು ಬರೋಣ ಹಾಗೆ ಬರ್ತಾ ನೀನಾಗ್ಲೇ ಆ ಹಾಲ್ ನನ್ನ ಜೊತೆ ಮಾತಾಡ್ತಿದ್ಯಲ್ಲ ಆ ಹಾಲ್ ನಾನು ನೋಡೋಣ ಚೆನ್ನಾಗಿತ್ತಾ ದುಡ್ಡು ಕೊಟ್ಟು ನೋಂದಣಿ ಮಾಡ್ಕೊಂಡೇ ಬರೋಣ ಸರಿನಾ ಅತ್ತೆ ಅತ್ತೆ ಇನ್ನೊಂದ್ಸಲ ಯೋಚನೆ ಮಾಡಿ ನೋಡಿ ಅತ್ತೆ ಇದನ್ನೆಲ್ಲ ಅಡ ಇಡ್ಲೇಬೇಕಾ ಬೇರೆ ಏನಾದರೂ ನೋಡು ಭಾಗ್ಯ ಬೇರೆ ಏನೋ ಮಾಡೋಣ ಅನ್ನಕ್ಕೆ ನಮ್ಮ ಹತ್ರ ಸಮಯ ಎಲ್ಲಿದೆ ನಾಳೆನೆ ನಿಶ್ಚಿತಾರ್ಥ ಇರೋದು ನೋಡು ಮಗಳೇ ನನಗೂ ಇದನ್ನ ಮಾಡೋಕ್ಕೆ ಮನಸ್ಸೇ ಇಲ್ಲ ಆದ್ರೆ ಬೇರೆ ದಾರಿ ಇಲ್ವಲ್ಲ ದೇವರಿಗ ಎಲ್ಲ ನೋಡ್ಕೋತಾನೆ ನಡಿ 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 ಭಾಗ್ಯ ಯಾವ ಕಡೆ ಹೊರಟಮ್ಮ ದೀಪ್ತಿಯಮ್ಮ ನೀವು ಹೊರಟಿದ್ದೀರಾ ಏನಾರು ಬೇಕಾಗಿದ್ರು ಒಂದು ಫೋನ್ ಮಾಡಿದ್ರೆ ನಾನೇ ತರ್ತಾ ಇದ್ನಲ್ಲ ಇಲ್ಲ ಇಲ್ಲ ಬೀಗ್ರಿ ಏನು ತರೋದೇನು ಇಲ್ಲ ಅದು ಚೀಟಿ ದುಡ್ಡಲ್ಲಿ ಒಂದಿಷ್ಟು ಒಡವೆ ತಗೊಂಡಿತ್ತು ಅದನ್ನ ಅಡ ಇಟ್ಟು ಒಂದ್ ಸ್ವಲ್ಪ ದುಡ್ಡು ಹೊಂದಿಸ್ಕೊಂಡು ಬರೋಣ ಅಂತ ಹೊರಟಿದ್ವಿ ದುಡ್ಡ ಯಾಕಮ್ಮ ಭಾಗ್ಯ ಇದೇನಪ್ಪ ಹೀಗೆ ಕೇಳ್ತಿದ್ದೀರಿ ನಾಳೆ ನಿಶ್ಚಿತಾರ್ಥಕ್ಕೆ ದುಡ್ಡು ಬೇಕಲ್ವಾ ಹಾಲ್ ಬುಕ್ ಮಾಡೋದಕ್ಕೆ ಅಂತ ಫೋನ್ ಮಾಡಿ ಕೇಳಿದೆ ತುಂಬಾನೇ ಜಾಸ್ತಿ ರೇಟ್ ಹೇಳ್ತಿದಾರಪ್ಪ ಹಾಗಂತ ಈಗಿರೋ ದುಡ್ಡೆಲ್ಲ ಅದಕ್ಕೆ ಹಾಕ್ಬಿಟ್ರೆ ಬೇರೆ ವ್ಯವಸ್ಥೆಗೆಲ್ಲ ದುಡ್ಡು ಬೇಕಲ್ಲಪ್ಪ ಹೀಗೆ ಮಾತಾಡ್ತಾ ಅತ್ತೆ ಹೇಳಿದ್ರು ಸದ್ಯಕ್ಕೆ ಮದುವೆಗೆ ಅಂತ ಇಟ್ಟಿರೋ ಒಡವೆನೆಲ್ಲ ಅಡ ಇಟ್ಬಿಡೋಣ ಮದುವೆ ಸಮಯ ಬಂದಾಗ ವ್ಯವಸ್ಥೆ ಮಾಡಿದ್ರಾಯ್ತು ಅಂತ ಅಕ್ಕ ಈ ಒಡವೆಗಳನ್ನೆಲ್ಲ ತಗೊಳ್ಳೋದಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗೆ ಗೊತ್ತಕ್ಕ ನೀನು ತುಂಬ ಜೆನ್ಯೂನಾಗಿ ಕೆಲಸ ಮಾಡಿ ತಗೊಂಡಿರೋ ಒಡವೆ ಅಕ್ಕ ಇದು ಜೆನ್ಯೂನ್ ಆಗಿರೋರ ಹಿಂದೆ ದೇವ್ರು ಯಾವಾಗಲೂ ಇರ್ತಾರೆ ಅವ್ರ ಕೈ ಬಿಡಲ್ಲ ಅನ್ನೋದನ್ನ ಇವತ್ತು ಪ್ರೂವ್ ಮಾಡ್ದ ಏನು ಹೇಳ್ತಿದ್ಯಾ ಹೌದಮ್ಮ ಭಾಗ್ಯ ಪೂಜಾ ನಿಜಾನೇ ಹೇಳ್ತಾ ಇದ್ದಾಳೆ ನೀನು ಒಡವೆನ ಹಾರ ಇಡೋದು ಏನು ಬೇಡ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಸಿಂಪಲ್ ಆಗಿ ನಿಶ್ಚಿತಾರ್ಥ ಮುಗಿಸ್ಬಿಟ್ರೆ ಸಾಕಮ್ಮ ಅಪ್ಪ ಇದನ್ನ ನಾವ್ ಎಷ್ಟು ಮಾತಾಡಿದ್ರು ಕನ್ನಿಕಾ ಒಪ್ಬೇಕಲ್ವಪ್ಪ ಕನಿಕ ಏನಮ್ಮ ಅವರಪ್ಪ ಕಾಮತ್ತವ್ರು ಒಪ್ಕೊಂಡಾಯ್ತು ಬೀಗ್ರೆ ಏನ್ ಹೇಳ್ತಿದ್ದೀರಾ ಹೌದು ಅತ್ತೆ ಇಲ್ಲಿ ಏನೇನು ನಡೀತೋ ಅದನ್ನೆಲ್ಲ ಅಪ್ಪ ಕಾಮತ್ ಸರ್ ಮುಂದೆ ಹೇಳ್ಕೊಂಡ್ರು ನಮಗಷ್ಟು ಗ್ರ್ಯಾಂಡಾಗೆಲ್ಲ ಮದುವೆ ಮಾಡೋಕ್ಕಾಗಲ್ಲ ಈ ಸಂಬಂಧನೇ ಬೇಡ ಅಂತ ಹೇಳಿಬಿಟ್ರು ಅಪ್ಪ ಯಾಕಪ್ಪ ಹೀಗೆಲ್ಲ ಮಾಡಿದೆ ಈ ತರ ಹೇಳಿದ್ರೆ ಬೇರೆ ದಾರಿನೇ ಇರ್ಲಿಲ್ಲಮ್ಮ ಕನ್ನಿಕಾ ಹೇಳಿದಾಗ ಅದ್ದೂರಿಯಾಗಿ ಮದುವೆ ಮಾಡಕ್ ಹೋದ್ರೆ ಸಾಲ ಸೂಲ ಮಾಡಿ ಮದುವೆ ಮಾಡ್ಬಿಡ್ಬೋದು ಒಬ್ಬಳ ಮಗಳ ಮದುವೆನ ಅದ್ದೂರಿಯಾಗಿ ಮಾಡಕ್ ಹೋಗಿ ಇನ್ನೊಬ್ಬಳ ಮಗಳ ಜೀವನ ಪೂರ್ತಿ ಒದ್ದಾಡೋದು ನೋಡಕ್ ನನ್ನ ಕೈಲಿ ಆಗೋದಿಲ್ಲಮ್ಮ ಹೌದಕ್ಕ ನೀನೇನೋ ಅವ್ರು ಹೇಳ್ದಂಗೆ ಗ್ರ್ಯಾಂಡಾಗಿ ಮದುವೆ ಮಾಡಿ ಕೊಡ್ತೀಯ ನಾನು ಮದುವೆ ಮಾಡಿಕೊಂಡು ಆ ಮನೆಗೆ ಹೋಗ್ತೀನಿ ಆದರೆ ಮತ್ತೆ ಆ ಸಾಲನೆಲ್ಲ ತೀರ್ಸೋದಕ್ಕೆ ನೀನು ಒದ್ದಾಡ್ಬೇಕಕ್ಕ ನಿನ್ನ ಜೀವನದಲ್ಲಿ ತುಂಬ ಒದ್ದಾಡಿದ್ಯಾ ಅಕ್ಕ ಮತ್ತೆ ಒದ್ದಾಡೋದು ಬೇಡ ಹಾಗಲ್ಲ ಕಣೆ ಅಕ್ಕ ನೀನು ಏನು ಹೇಳಬೇಡ ಕಾಮತ್ ಸರ್ ನಾವು ಹೇಳೋದನ್ನ ತಾಳ್ಮೆಯಿಂದ ಕೇಳಿದ್ದಾರೆ ನಮ್ಮನೇಲೆ ನಿಶ್ಚಿತಾರ್ಥನ ಎಷ್ಟು ಸರಳವಾಗುತ್ತೋ ಅಷ್ಟು ಸರಳವಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ನೀನೇನು ಯೋಚನೆ ಮಾಡಬೇಡಮ್ಮ ಅಪ್ಪ ಒಳ್ಳೇದೇ ಆಯ್ತು ಬೀಗ್ರೆ ನೀವು ಹೋಗಿ ಆ ಕಾಮತ್ ಸರ್ ಹತ್ರ ಮಾತಾಡ್ಕೊಂಡು ಬಂದಿದ್ದು ನೋಡ್ದಮ್ಮ ಭಾಗ್ಯ ನಾನು ಆಗ್ಲೇ ಏನು ಹೇಳಿದೆ ದೇವ್ರು ಕಾಪಾಡ್ತಾನೆ ಅಂತ ಹೇಳಿದೆ ತಾನೆ ನೋಡಿ ಮಗ ಕಾಮತ್ ಸರಿ ಹೇಳಿದ್ದಾರೆ ಅಂದ್ಮೇಲೆ ಮುಗಿದೋಯ್ತು ಇನ್ನೇನು ಯೋಚನೆನೇ ಮಾಡಬೇಡ ನಾಳೆ ಬೆಳಗ್ಗೆ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ನಿನ್ ತವ್ರ ಮನೆಗೆ ಹೋಗಿ ಪ್ರತಿ ಒಂದು ತಯಾರು ಮಾಡ್ಕೊಳ್ಳೋಣ ಹ
ಥರ ನೋಡೋಕ್ಕಾಗ್ತಾ ಇಲ್ಲ ಸರ್. ನಾನು ಆವಾಗಲೇ ಬೆಡ್ಶೀಟ್ ತಂದುಕೊಟ್ಟೆ, ಬೈಸ್ಕೊಬಿಟ್ಟೆ. ನೀರು ಕುಡೀರಿ ಅಂತ ಕೇಳಿದ್ರೆ ಕುಡಿತಾನೇ ಇಲ್ಲ ಸರ್. ಒತ್ತಾಯ ಮಾಡಿದರೆ ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ದಾರೆ. ಅತ್ತೆ ಅರಿ ಓಕೆ ಅತ್ತೆ, ಸ್ವಲ್ಪ ನೀರು ತಗೊಂಬನ್ನಿ. ಅತ್ತೆ ಕುಡಿ ಕುಡಿ ಕುಡಿ, ತಗೊಳ್ಳಿ ನೀರು ಕುಡೀರಿ ಪ್ಲೀಸ್ ಅತ್ತೆ. ಆದಿ, ನಿನ್ಗೆ ಹೇಳಿದ ಅರ್ಥ ಆಗ್ಲಿಲ್ವಾ? ನೀನೇನು ಹೇಳ್ದೆ ತಾನೆ ನನಗೇನು ಬೇಡ ಅಂತ. ಬೇಡ ಅಂದರೆ ಬೇಡ ಅಷ್ಟೇ, ಮತ್ತೆ ಯಾಕೆ ತಂದು ಕೊಡ್ತಿದ್ಯಾ? ನೋಡಿದೆ ಕಿಶನ್ ಏನಾಗ್ತಿದೆ ಅಂತ? ಯಾಕೆ ಇಷ್ಟೊಂದು ಹಠ ಹಿಡಿತಾ ಇದ್ಯಾ? ಅತ್ತೆ ಪ್ಲೀಸ್ ಅತ್ತೆ, ಈ ಥರ ಎಲ್ಲ ಹಠ ಮಾಡಬೇಡಿ. ನಿಮ್ಮ ಆರೋಗ್ಯ ಹದಗೆಡೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ. ಪ್ಲೀಸ್ ಏನಾದರೂ ತಿನ್ನಿ. ನಿನ್ನೆಯಿಂದ ನೀವು ಹೀಗೆ ಇದ್ದೀರಾ, ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು? ನಾನು ಯಾಕೆ ಹೀಗೆಲ್ಲ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಲ್ಲ? ಕಿಶನ್, ನಾನು ಹೇಳಿದ್ದನ್ನ ನೆರವೇರಿಸ್ಕೊಡು. ನೀನು ಹೇಳಿದ್ದನ್ನ ನಾನು ಮಾಡ್ತೀನಿ. ಅತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಪೂಜೆನ ತುಂಬ ಇಷ್ಟಪಡ್ತಾ ಇದ್ದೀನಿ, ಅವಳು ಅಷ್ಟೇ ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ದಾಳೆ. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಪ್ಲೀಸ್ ಅತ್ತೆ. ನಿಂಗೆ ಈ ಥರ ಹಠ ಇದೆ ಅಂತಾನೆ ನಾನು ಹಠ ಹಿಡ್ದು ಕೂತಿರೋದು. ನಿನ್ನೊಬ್ಬಿಂದ ಏನೇನಾಗ್ತಿದೆ ಅಂತ ನೀನೇ ನೋಡ್ತಿದ್ಯಾ ತಾನೆ? ನಾನು ಬಂದಾಗ್ನಿಂದ ನೋಡ್ತಾ ಇದ್ದೀನಿ ಕಿಶನ್. ಈ ವಿಷಯಕ್ಕೆ ನಮ್ಮ ಮನೇಲಿ ಮನಸ್ತಾಪಗಳು ನಿಲ್ತಾನೆ ಇಲ್ಲ. ಸರಿಯಾಗಿ ಹೇಳಿದ್ರಿ ಅತ್ತೆ, ಇವನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರ್ತಿಲ್ಲ. ಇವನ್ ತಾಳು ಕುಣಿಯೋಕೆ ಅಪ್ಪ ಬೇರೆ ಸಪೋರ್ಟ್ ಕೊಡ್ತಿದ್ದಾರೆ. ಆ ಭಾಗ್ಯ ಇವ್ರಿಗೆಲ್ಲ ಏನ್ ಮೋಡಿ ಮಾಡಿದಾಳೋ ಅರ್ಥ ಆಗ್ತಿಲ್ಲ. ಎಷ್ಟು ಹೇಳಿದ್ರು ಪೂಜಾ ಪೂಜಾ ಅನ್ಕೊಂಡು ಕೂತಿದ್ದಾನೆ. ನನ್ನ ಕರ್ಮ. ಇವನಿಗೆ ಬುದ್ಧಿ ಬರ್ಬೇಕು ಅಂದ್ರೆ ಈ ತರ ಎಲ್ಲ ಉಪವಾಸ ಮಾಡ್ಲೇಬೇಕು ಅತ್ತೆ. ಬಿಡಬೇಡಿ ನೀವು. ನೀವು ಒಬ್ರೇ ಅಲ್ಲ, ನಿಮ್ ಸಪೋರ್ಟ್ಗೆ ನಾನಿದ್ದೀನಿ. ಏನೇ ಆದ್ರೂ ಉಪವಾಸನ ಮಾತ್ರ ಬಿಡಬೇಡಿ ಅತ್ತೆ. ಕನಿಕಾ, ಏನ್ ಮಾಡ್ತಾ ಇದ್ಯಾ? ಅವ್ರು ಈಗಲೇ ಹಠ ಮಾಡ್ತಾ ಇದ್ದಾರೆ, ನೀನು ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ಯಾ? ಇಲ್ಲ ಬ್ರೋ, ಈ ತರ ಎಲ್ಲ ಮಾಡಿಲ್ಲ ಅಂದ್ರೆ ಈ ಕಿಶನ್ಗೆ ಬುದ್ಧಿ ಬರಲ್ಲ. ನಾನು ನೋಡ್ಬೇಕು ಡ್ಯಾಡ್ ಯಾವ ರೀತಿ ಡಿಸಿಷನ್ ತಗೊಂತಾರೆ ಅಂತ. ಡ್ಯಾಡ್ಗೆ ಅವ್ರ ತಂಗಿ ಇಂಪಾರ್ಟೆಂಟಾ ಅಥವಾ ಛತ್ರಿ ಭಾಗ್ಯ ಹಾಗೆ ಪೂಜಾ ಇಂಪಾರ್ಟೆಂಟ್ ಅಂತ ನಾನು ನೋಡ್ಬೇಕು. ಹೌದು ಅಂತಾದ್ರೆ ಒಂದ ಈ ಮದುವೆ ನಿಲ್ಲಬೇಕು, ಇಲ್ಲಾಂದ್ರೆ ನನ್ನ ಹೆಣ ಬೀಳ್ಬೇಕು. ನೋಡೇ ಬಿಡೋಣ ಏನಾಗುತ್ತೆ ಅಂತ. ಅತ್ತೆ ಪ್ಲೀಸ್ ಸ್ಟಾಪ್ ಇಟ್. ನಿನ್ನೆಯಿಂದ ಬರೀ ಸಾವಿನ ಬಗ್ಗೆನೇ ಮಾತಾಡ್ತಾ ಇದ್ದೀರಲ್ಲ, ಈ ತರ ಮಾತುಗಳೆಲ್ಲ ನನ್ಗೆ ಇಷ್ಟ ಆಗಲ್ಲ. ದೇವ್ರೆ, ಏನಿದೆಲ್ಲ ಸಾವಿನ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ? ಅತ್ತೆ ಹೀಗೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ಮುಂದೆ ಏನು ಬೇಕಾದರೂ ಮಾಡೋಕ್ಕೆ ತಯಾರಿದ್ದಾರೆ. ಏನಾದರೂ ಮಾಡಲೇಬೇಕು. ಏನು ಮಾಡಲಿ? ಹಾಂ, ಪೂಜಾ ಅಕ್ಕಂಗೆ ಹೇಳಿದ್ರೆ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ. ಮೊದಲು ಅವರಿಗೆಲ್ಲನೂ ಹೇಳೋಣ.